ಮಾನವೀಯತೆ ಮರೆತು ಪತಿಯೊಬ್ಬ ತನ್ನ ತಂದೆ ಹಾಗೂ ಸಹೋದರನೊಂದಿಗೆ ಸೇರಿ ವರದಕ್ಷಿಣೆಗಾಗಿ ತನ್ನ ಪತ್ನಿಯ ಮೇಲೆ ಮೃಗೀಯವಾಗಿ ಹಲ್ಲೆ ನಡೆಸಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ನಂದಿ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತಾರಾ ಎಂಬ ನೊಂದ ಮಹಿಳೆ ತನ್ನ ಪತಿ ತಿಮ್ಮಪ್ಪನಿಂದ ಕ್ರೂರ ಹಿಂಸೆಗೆ ಒಳಗಾದವರು. ಪತಿಯ ಅಮಾನವೀಯ ಹೊಡೆತಕ್ಕೆ ಇಡೀ ದೇಹವೇ ಕಪ್ಪು ಬಣ್ಣಕ್ಕೆ ತಿರುಗಿದೆ. 10 ವರ್ಷಗಳ ಹಿಂದೆ ಅಂದರೆ 2014ರಲ್ಲಿ ತಿಮ್ಮಪ್ಪ ಮತ್ತು ತಾರಾ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದರು. ಇವರಿಗೆ 2 ಹೆಣ್ಣು ಮಕ್ಕಳಿದ್ದು ಸಂಸಾರ ಚೆನ್ನಾಗಿ ಸಾಗ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ತಿಮ್ಮಪ್ಪ ತನ್ನ ತಂದೆ ಮತ್ತು ಅಣ್ಣನ ಮಾತು ಕೇಳಿಕೊಂಡು ಪತ್ನಿಯ ಬಳಿ ಹಣಕ್ಕಾಗಿ ಪೀಡಿಸಲು ಶುರು ಮಾಡಿದ್ದ ಎನ್ನಲಾಗಿದೆ. ಬೇರೆ ಮದುವೆ ಆಗಬೇಕು, ನಿನಗೆ ಬರೀ ಹೆಣ್ಣು ಮಕ್ಕಳೇ ಹುಟ್ಟುತ್ತಿದ್ದಾರೆ, ಹೀಗಾಗಿ ನೀನು ತವರಿಗೆ ಹೋಗಿ ಹಣ ತರಬೇಕು ಅಥವಾ ಮನೆ ಬಿಟ್ಟು ತೊಲಗಬೇಕೆಂದು ಪತ್ನಿ ತಾರಾಗೆ ತಿಮ್ಮಪ್ಪ ನಿತ್ಯ ದೈಹಿಕ ಮತ್ತು ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದನು. ಟಾರ್ಚರ್ ಮಾಡಕತ್ತಿದ್ರು ನನಗೆ. ಮನೆ ಬಿಟ್ಟು ಹೋಗು, ನಾನು ಬೇರೆ ಮದ್ವೆ ಆಗ್ತೀನಿ, ನನಗೆ ಬರೀ ಹೆಣ್ಮಕ್ಳು ಗಂಡ್ ಮಕ್ಳು ಇಲ್ಲ, ಇದೇ ತರ ಡೈಲಿ ಹಿಂಸೆ ಆಡೋದು, ಕುಡ್ಕ ಬರೋದು, ಅವ್ರ ಅಪ್ಪರ ಮನೆಗೆ ಹೋಗೋದು, ಕೇಳೋದು, ಅವ್ರ ಅಪ್ಪರು ಹೇಳಿದ್ದು, ಅವ್ರ ಅಣ್ಣ ಹೇಳಿದ್ದು ಎಲ್ಲ ಅವ್ರು ಹೇಳಿ ಕಳ್ಸೋದಿನಿ, ಹೆಂಡತಿ ಓಡ್ಸು, ನಾವು ಬೇರೆ ಮದ್ವೆ ಮಾಡ್ತೀವಿ, ಅವಳನ್ನ ಯಾಕೆ ಕರ್ಕ ಬಂದೆ, ಅವಳನ್ನ ಯಾಕೆ ಮದ್ವೆ ಆದೆ ನೀನು ಅಂತ ಹೇಳ್ಕೊಟ್ಟೆ ಹೊಡ್ಸೋದು. ವಾರಕ್ಕೊಂದ್ಸಲ, 2 ದಿವಸಕ್ಕೊಂದ್ಸಲ, ಒಂದಿನ ಚೆನ್ನಾಗಿದ್ರೆ ಅಲ್ಲಿ ಇನ್ನೊಂದ್ ದಿನ ಚೆನ್ನಾಗಿರ್ತಿರ್ಲಿಲ್ಲ ನನ್ ಜೊತೆ. ಹೀಗೆ ಮಾಡಿ 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 ತುಂಬಾ ಹಿಂಸೆ ಅಂದ್ರೆ ಅವ್ರ ಅಣ್ಣ ಅಂತೂ ಸೊಂಟದಿಂದ ತೆಳಗೆ. ಅಣ್ಣನ ಹೆಸರು ನಟರಾಜ್ ಅಂತ, ಅವ್ರ ಅಪ್ಪನ ಹೆಸರು ಗುಂಡಪ್ಪ ಅಂತ. ಅವರು ಹಂಗೆ ಸೊಸೆ ಸುಳೆ ಮುಂಡೆರಾ ಅಂತಾನೆ ಇದು ಮಾತಾಡ್ಸೋದು, ನಮಗೆ ಕೆಟ್ಟಕೊಳ್ಕನೆ ಮಾತಾಡ್ಸೋದು. ನಮ್ಮ ಮನೆ ಅಣ್ಣನೂ ಅಷ್ಟೇ, ದೊಡ್ಡಣ್ಣ, ಕುತುಲಿ ಗಡಿ ಕೊಡಿಸ್ತೀನಿ ಕಣೆ, ಬಾಳರ್ ತೋಡಿಸ್ತೀನಿ ಕಣೆ, ಇದೇ ತರನೇ ಜಾಗ ಖಾಲಿ ಮಾಡ್ಕೊಂಡು ಹೋಗಿ ಗಲಾಟೆ ಆಗಿದ್ದು. ಭಾನುವಾರ ನೈಟ್ 8:30 ಸುಮಾರಲ್ಲಿ ಅವ್ರು ಇರ್ಲಿಲ್ಲ, ಹೊರಗಡೆಯಿಂದ ಬಂದ್ರು. ಅವ್ರ ಅಪ್ಪರ ಮನೆಗೆ ಹೋಗಿದ್ರು, ಎಲ್ಲಿಗೆ ಹೋಗಿದ್ರು ನಂಗೆ ಗೊತ್ತಿಲ್ಲ. ನಾನು ಮನೇಲಿದ್ದಾಗ ಫುಲ್ ಡ್ರಿಂಕ್ಸ್ ಮಾಡಿ ಬಂದಿದ್ರು. ಊಟ ಕುತ್ಕೊಂಡಿದ್ದೆ ನಾನು, ಊಟ ಮಾಡೋಣ ಅಂತ ಹೇಳಿ. ಅವಾಗ ನಂಗೆ ಊಟಕ್ಕೆ ಹಾಕ್ತಾನೆ, ನೀನ್ ಊಟ ಮಾಡ್ತಿದ್ಯಾ ಅಂತ ಹೇಳಿ ತಟ್ಟೆ ಕಿತ್ತಿ ನೆಲಕ್ಕೆ ಹೊಡೆದ್ರು. ನಾನು ಅದಕ್ಕೆ ಕೇಳ್ಬೇಕಾನೆ, ಊಟಕ್ಕೆ ಹಾಕೊಡು ಅಂತ ಹೇಳಿ ಅಡ್ಗೆ ಮಾಡಿದೀನಿ, ಹಾಕೊಡ್ತೀನಿ, ನಾನು ಉಣ್ಣ ತಟ್ಟೆ ಯಾಕೆ ನೆಲಕ್ಕೆ ಹೊಡೆದೆ ಅಂದಿದ್ದು ಅಷ್ಟೇ. ಹಿಡ್ಕೊಂಡು ನನಗೆ ಅದ್ರ ವಾದಿಸ್ತೀಯಾ, ಹಂಗೆ ಹಿಂಗೆ, ನಿಂದ ಎಷ್ಟೈತೆ ಅಷ್ಟು ತೊಳ್ಕೋಬೇಕು, ಇಷ್ಟ ಇದ್ರೆ ಇರು, ಇಲ್ಲ ಅಂದ್ರೆ ಕಷ್ಟ ಆದ್ರೆ ನಿಮ್ಮ ಅಪ್ಪರ ಮನೆಗೆ ಹೋಗ್ತಾ ಇರು, ಮನೆ ಬಿಟ್ಟು ಹೋಗು ಅಂತ ಹೇಳಿ ತಲೆ ಎಲ್ಲ ಹಿಡ್ದು ಮಂಚಕ್ಕೆ ಹೊಡೆದು, ಪರ್ಕೆಯಲ್ಲಿ ದಡಿಲಿ ಹೊಡೆದು, ಹೊರಗೆ ಹೋಗ್ದಕ್ಕೆ ಬಟ್ಟೆ ಎಲ್ಲ ಬಿಚ್ಚಿ ಹೊರಗೆ ಓಡೋಗ್ತಾಳೆ ಅಂತ ಹೇಳಿ ಬಟ್ಟೆ ಎಲ್ಲ ಬಿಚ್ಚಿ ಬಾಕ್ಲೆರಡು ಹಾಕಿ ಕೂಡಾಕಿದ್ರು. ಆಮೇಲೆ ಏನೇನೋ ಮಾಡಿ ತಪ್ಪಿಸ್ಕೊಂಡು ಒಂದ್ ಟವಲ್ ಸುತ್ತರ್ಕೊಂಡು ಹೊರಗಡೆ ಹೋಗಿ, ಹೊರಗಡೆ ಒಂದ್ ನೈಟಿ ಸಿಕ್ತು. ಇಷ್ಟಕ್ಕೆ ನಿಲ್ಲದ ಈ ಪಾಪಿ ಪತಿ ಇತ್ತೀಚೆಗೆ ಪತ್ನಿಯನ್ನ ವಿವಸ್ತ್ರಗೊಳಿಸಿ ಮನಸೋ ಇಚ್ಛೆ ಹಲ್ಲೆ ನಡೆಸಿ ಮನೆಯಲ್ಲೇ ಕೂಡಿ ಹಾಕಿದ್ದ. ಕುಡಿತದ ಅಮಲಿನಲ್ಲಿ ಪತ್ನಿಯ ಇಡೀ ದೇಹ ರಕ್ತ ಹೆಪ್ಪುಗಟ್ಟಿ ಕಪ್ಪಾಗುವಂತೆ ದೌರ್ಜನ್ಯ ಎಸಗಿದ್ದಾನೆ. ಈ ನರಕ ಯಾತನೆಯಿಂದ ಹೇಗೋ ತಪ್ಪಿಸಿಕೊಂಡ ತಾರಾ ಮನೆಯ ಹಿಂಬಾಗಿಲಿನಿಂದ ಓಡಿ ಹೋಗಿ ದಾರಿಯಲ್ಲಿ ಸಿಕ್ಕ ಬಟ್ಟೆಯೊಂದನ್ನು ಮೈಗೆ ಸುತ್ತಿಕೊಂಡು ಪ್ರಾಣ ಉಳಿಸಿಕೊಂಡಿದ್ದಾರೆ. ಸದ್ಯ ನೊಂದ ಮಹಿಳೆ ತಾರಾ ಲಿಂಗದಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಪತಿ ತಿಮ್ಮಪ್ಪ ಸೇರಿದಂತೆ ಕಿರುಕುಳ ನೀಡಿದ ಒಟ್ಟು 8 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರೀತಿಸಿ ಮದುವೆಯಾಗಿ ಮಕ್ಕಳಾದ ಮೇಲೆ ಹಣದ ಆಸೆಗಾಗಿ ಪತ್ನಿಯನ್ನೇ ಈ ಮಟ್ಟಕ್ಕೆ ಹಿಂಸಿಸಿರುವ ತಿಮ್ಮಪ್ಪನ ಕ್ರೌರ್ಯ ಕಂಡು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವ್ರದೇನು ಸಮಸ್ಯೆ ಇವತ್ತಿಂದಲ್ಲ, ಇವ್ರದು ಯಾವಾಗ ಹೊಸಳ್ಳಿ ಊರಿಗೆ ಬಂದ್ರೆ ಇವರು ಅವಾಗಿಂದ ತುಂಬಾ ಜಗಳ, ತುಂಬಾ ಹೊಡಿಯೋದು ಬಡಿಯೋದು, ಕತ್ತಿ ತಗೊಂಡು ಓಡಾಡೋದು, ಹೊಡಿತೀನಿ ಅಂತ ಈ ತರ ಎಲ್ಲ ನಾವು ಭಾರಿ ಸಲ ರಾಜಿ ಪಂಚಾಯತ್ಗೆ ಮಾಡಿದ್ವಿ. ಅಂದ್ರೆ ಗಂಡ ಹೆಂಡತಿ ದೂರ ಮಾಡಬಾರ್ದು, ಇನ್ನು ಚಿಕ್ಕ ಮಕ್ಳಿದಾವೆ 2 ಹೆಣ್ಮಕ್ಳು, ಸಂಸಾರ ಹಾಳು ಮಾಡಬಾರ್ದು ಅಂತ ಭಾರಿ ಸಲ ಅವ್ರ ಕಡೆಗೂ ತುಂಬಾ ಸಲ ಪಂಚಾಯತ್ಗೆ ಬಂದಿದ್ದಾರೆ. ಕರ್ಕ ಬರೋದು ಅವರು ಬಂದಿದ್ದಾರೆ, ಕರ್ಕ ಬರಕ್ಕೆ ನಮ್ ಜೊತೆ ನಾವು ಹೋಗಿದೀವಿ, ಅವರು ಕರ್ಕ ಬಂದಿದೀವಿ. ಎಲ್ಲಾ ತರದಲ್ಲೂ ಪಂಚಾಯತ್ಗೆ ಮಾಡೋದು, ಒಟ್ಟು ಮಾಡೋದು, ಪಂಚಾಯತ್ಗೆ ಮಾಡೋದು, ಒಟ್ಟು ಮಾಡೋದು. ಸುಮಾರು ಒಂದು 100 ಪಂಚಾಯತ್ಗೆ ಮಾಡಿದೀವಿ ಇಲ್ಲಿವರೆಗೂ. ಸುಮಾರು ನಿಂಗದಳ್ಳಿ ಸ್ಟೇಷನ್ಗೆ 3 ಸಲನೇ ಆಗಿದೆ ಪಂಚಾಯತ್ಗೆ. ನಿಂಗದಳ್ಳಿ ಸ್ಟೇಷನ್ ಅಲ್ಲಿ 3 ಸಲ ಪಂಚಾಯತ್ಗೆ ಮಾಡಿದೀವಿ. ಬರೀ ಸೊಂಟದ ಕೆಳಗಿನ ಭಾಷೆನ ನಮಗೆ ಉಪಯೋಗಿಸೋದು. ಹೆಣ್ಣಿನ ಅಂಗಾಂಗಗಳೇನಿದಾವೆ ಅದ್ರ ಬಗ್ಗೆನೇ ಮಾತಾಡೋದು. ಅವ್ರು ಏನ್ ಹೆಸರು ಅವ್ರದ್ದು ನಟರಾಜ್ ಅಂತ. ಅವರು ಮತ್ತೆ ಯಾರು ಮತ್ತೆ ನಮ್ಮ ಮಾವರು ಅಷ್ಟೇ. ನಮ್ಮ ಮಾವರವ್ರು ಇದುವರೆಗೂ ನಮ್ಮ ಮಾವನ ಹತ್ರ ಯಾವತ್ತೂ ಈ ತರ ಮಾತಾಡ್ದಾರಲ್ಲ. ನಮಗೆ ಭಾರಿ ಮನಸ್ಸಿಗೆ ಬೇಜಾರಾಗಿದೆ ಈ ಸಲ. ಬೇಜಾರು ಅಂದ್ರೆ ಆ ಹೊಡ್ತಾ ನೋಡಿ ಎಂತರಿಗೂ ಮನಸ್ಸು ನೋವಾಗ್ಬಿಡುತ್ತೆ. ಯಾವ್ದು ಯಾವ ಆಸ್ತಿ, ಯಾವ ದುಡ್ಡು, ಯಾವ್ದು ಬೇಡಪ್ಪ ಅನ್ನೋಷ್ಟು ಬೇಜಾರಾಗಿದೆ ನನಗೆ. ಅವ್ರು ನಮ್ಮ ಮಾವ ಮಾತಾಡ್ತಾರೆ,
ಏನು ಅವರು ಆಸ್ತಿ ದುಡ್ಡು ಬೆಲೆ ಬಿಟ್ರೆ ಅವ್ರಿಗೆ ಮನುಷ್ಯತ್ವದ ಬಗ್ಗೆ ಏನು ಗೊತ್ತೇ ಇಲ್ಲ ಅವ್ರಿಗೆ. ಅವ್ರ ಹೆಣ್ಮಕ್ಳಿಗಾದ್ರೆ ಮಾತ್ರ ನೋವು ಅವರಿಗೆ. ಅವ್ರ ಹೆಣ್ಮಕ್ಳಿಗೆ ಹೊಡ್ತಾ ಬಿದ್ರೆ ಮಾತ್ರ ಹೊಡ್ತಾ, ಬೇರೆ ಹೆಣ್ಮಕ್ಳೆಲ್ಲ ಹೆಣ್ಮಕ್ಳೇ ಅಲ್ಲ ಅವರಿಗೆ. ಆ ತರ ಬಿಹೇವ್ ಮಾಡ್ದವ್ರು ಅವರು. ಬೈತಾರೆ, ಬರೀ ಕಾಲೆಗಳು ಶೂ ಬಿಚ್ಕೊಂತಾರೆ ಹೊಡಿಯಕ್ ಸೊಸೆರಿಗೆ. ಏನಕ್ಕೆ ಅಷ್ಟು ದ್ವೇಷ ನಿಮಗೆ? ನಮ್ದು ಹಿಂದೆ ನಮ್ಮ ಅತ್ತೆಗೂ ಇದೇ ತರ ಮಾಡಿದ್ರು. ಅತ್ತೆ ಅಂದ್ರೆ ಗುಂಡಪ್ಪರ್ದು? ಗುಂಡಪ್ಪರ ಹಿರೇ ಹೆಂಡತಿ ಅವರು. ಫಸ್ಟ್ನೇ ಹೆಂಡ್ತಿನೇ ನಿಮ್ಮ ಅತ್ತೆ? ಫಸ್ಟ್ನೇ ಹೆಂಡತಿನ ನಮ್ಮ ಅತ್ತೆ. ಫಸ್ಟ್ನೇ ಹೆಂಡತಿನ ನಮ್ಮ ಅತ್ತೆ. ಅವರಿಗೂ ಹಿಂಗೆ ಮಾಡಿ ಎಲ್ಲ ಕೋರ್ಟ್ ಕಚೇರಿ ಎಲ್ಲ ಆಗಿ ಲಾಸ್ಟಿಗೆ ಅವರಿಗೆ ಭಾರಿ ಪಾಲಿಸಿಂದ ಕೇಸ್ ವಾಪಸ್ ತಗ್ಸಿ ಇವರು. ಇವಾಗ ಪಾಪ ಹೆಂಗ್ಸ್ ಬೀದಿ ಮೇಲೆ ಬಿದ್ದಿದೆ, ಯಾರು ನೋಡ್ತಾ ಇಲ್ಲ ಹೆಂಗ್ಸನ. ಅದೇ ದ್ವೇಷ ಇಟ್ಕೊಂಡು ಇಟ್ಕೊಂಡು ಆ ಮನೆ ಹೆಣ್ಮಕ್ಳು ನಾವು ಅಂತ ಹೇಳಿ ನಮಗೆ ಈ ತರ ಮಾಡ್ತಿರೋದು. ಮಗನಿಗೆ ಹೇಳ್ಕೊಟ್ಟು ಈ ತರ ಮಾಡ್ಸೋದು. ಹೇಳ್ಕೊಟ್ಟು ಈ ಹುಡುಗಿಗೆ ಟಾರ್ಚರ್ ಅಂದ್ರೆ ಅದೇನು ಮನುಷ್ಯ ಅದನ್ನ ಯಾರು ಇಡೀ ಊರೇ ಕೇಳ್ರಿ ಬೇಕಾದ್ರೆ ಹೋಗಿ ಹೇಳ್ತಾರೆ. ಯಾರಿಗಾದ್ರೂ ಅಪರೂಪ ಹೋಗಿ ಕಾಣದಂಗೆ ಹೆಸರು ಹೇಳಿ ಕೇಳ್ರಿ ಬೇಕಾರೆ ಯಾವ ತರ ಈ ಮನುಷ್ಯ. ವರದಕ್ಷಿಣೆ ಎಂಬ ಪಿಡುಗು ಮತ್ತು ಗಂಡು ಮಗುವಿನ ವ್ಯಾಮೋಹವು ಸುಶಿಕ್ಷಿತ ಸಮಾಜದಲ್ಲೂ ಎಂತಹ ಕ್ರೌರ್ಯಕ್ಕೆ ಕಾರಣವಾಗಬಲ್ಲದು ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ. ಡ್ಯಾನಿ, ಪಬ್ಲಿಕ್ ನೆಕ್ಸ್ಟ್, ಚಿಕ್ಕಮಗಳೂರು.